ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ತೃತೀಯ ಭಾಷೆ ಹಿಂದಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026 ದಿನಾಂಕ 27/3/2026ಕ್ಕೆ ನಡೀತಾ ಇದೆ. ಆಲ್ರೆಡಿ DSET ಅವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಕೀ ಆನ್ಸರನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಇವಾಗ ಪ್ರಾಕ್ಟೀಸ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ, ಅಭ್ಯಾಸ ಪತ್ರಿಕೆಗಳನ್ನು ಕೊಡ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈ ಪ್ರಾಕ್ಟೀಸ್ ಪೇಪರನ್ನು ಆಲ್ರೆಡಿ ಕನ್ನಡದಲ್ಲಿ ಒಂದು ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡಿ, ಎಲ್ಲ ವಿಷಯಗಳಲ್ಲಿ ಬರ್ತದೆ. ಎರಡೆರಡಾದರೂ ಕೊಡಬೇಕು ಅಂತ ಇದ್ದಾವೆ. ಸೊ ನೋಡೋಣ, ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ಕೊಡ್ತೀವಿ. ಸೊ ಫಸ್ಟ್ ಪ್ರಾಕ್ಟೀಸ್ ಪೇಪರ್ ಇದೆ. ಸೊ ಮೊದಲ ಪ್ರಶ್ನೆ, ಗುಲಾಮ್ ಕಾ ವಿರುದ್ಧಾರ್ಥಕ ಶಬ್ದ ಹೇ ಅಂತ ಕೇಳಿದರು. ಇದು DSERT ಅವರು ಏನೊಂದು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದಾರಲ್ಲ, ಸೊ ಅದರದ್ದೇ ಆಗಿರ್ತಕ್ಕಂಥದ್ದು ಇದನ್ನಿತ್ತು. ಸೊ ಅದ್ರದ್ದು ಮೇಲೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಇದನ್ನು ಪ್ರಿಪೇರನ್ನು ಮಾಡಿದ್ದೀವಿ. ಸೊ ಗುಲಾಮ್ ಕಾ ವಿರುದ್ಧಾರ್ಥಕ ಶಬ್ದ ಕೇಳಿದರು. ಎ ಗುಲಾಮಿ, ಬಿ ಆಜಾದಿ, ಸಿ ಆಜಾದ್, ಡಿ ಗುಲಾನ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆಜಾದ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಪ್ರಶ್ನೆ 2, ಲೇಖಕ ಅನ್ಯಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಎ ಲೇಖಕ, ಬಿ ಲೇಖಕಿ, ಸಿ ಲೇಖಿಕಾ, ಡಿ ಲೇಖನ್ ಅಂತಿದೆ. ಸೊ ಲೇಖಕ ಅನ್ಯಲಿಂಗ ಶಬ್ದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ, ಲೇಖಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಅಂಕಕ ಅನ್ಯವಚನ ರೂಪ ಅಂತ ಕೇಳಿದರು. ಎ ಅಂಕ, ಬಿ ಅಂಕೆ, ಸಿ ಅಂಕೋ, ಡಿ ಅಂಕ. ಸೊ ಅಂಕದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ, ಅಂಕೆ ಅನ್ನೋದು ಸರಿಯಾದ ಬಹುವಚನ ರೂಪ ಆಗ್ತದೆ. 4ನೇ ಪ್ರಶ್ನೆ, ಉಠನ ಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದರು. ಎ ಉಠನ, ಬಿ ಉಟ್, ಸಿ ಉಠವಾನ, ಡಿ ಉಠಾನ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಉಠನದು ಆಪ್ಷನ್ ಡಿ, ಉಠಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಆಗ್ತದೆ. ಸೊ ಲಾಸ್ಟ್ ಏನು ಬರಬೇಕಪ್ಪ ಅಂತಂದರೆ ಗೊತ್ತಿದೆ ನಿಮಗೆ, ಆನ ಪ್ರತ್ಯಯ ಬರಬೇಕು. ಸೊ ಫಸ್ಟ್ ರುಸ್ವಾನೆ ಇರಬೇಕು, ಅದು ಕೂಡ ಗೊತ್ತಿರಲಿ. ಎಸ್, ಸಮಯಾಭಾವ ಶಬ್ದಕ್ಕೆ ಸಂಧಿ ಹೇ ಅಂತ ಕೇಳಿದರು. ಸೊ ಸಮಯಾಭಾವ ಅಂತಕ್ಕಂಥ ಪದ ಇದೆ. ಸೊ ಈ ಸಮಯಾಭಾವ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಈ ಸಂಧಿ ಪದದಲ್ಲಿ ಆ ಮಾತ್ರ ಇದೆ. ಸೊ ಮಧ್ಯದಲ್ಲಿ ಆ ಆಗಿರ್ಬೋದು, ಇ ಆಗಿರ್ಬೋದು, ಉ ಆಗಿರ್ಬೋದು ಮತ್ತು ರಿ. ಸೊ ಇವು ಇತ್ತು ಅಂದರೆ ಏನಂತೀವಪ್ಪ ಅಂದ್ರೆ ನಾವು ಅದನ್ನು ದೀರ್ಘ ಸಂಧಿ ಅಂತ ಕರಿತೀವಿ. ಸೊ ಮೇಲೆ ಎರಡು ಬಡಗಿತ್ತಂದ್ರೆ ಐ ಮತ್ತು ಓ ಮಾತ್ರ ಇತ್ತಂದ್ರೆ ವೃದ್ಧಿ ಸಂಧಿ ಅಂತೀವಿ. ಮೇಲೆ ಎ ಅಥವಾ ಓದು ಒಂದೇ ಬಡಗಿತ್ತಂದ್ರೆ ಅದನ್ನ ಏನಂತೀವಿ, ಗುಣಸಂಧಿ ಅಂತ ಕರಿತೀವಿ. ಇಟ್ಸ್ ಈಸಿ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಲೋಹಾಲೇನ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಎ ಮಾರಡಾಲ್ನ, ಬಿ ಬದಲಾಲೇನ, ಸಿ ಖತಮ್ ಕರ್ನ, ಡಿ ಆಕ್ರಮಣ ಕರ್ನ. ಸೊ ಲೋಹಾಲೇನದಕ್ಕೆ ಈ ಮುಹಾವರೆ ಅರ್ಥ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ, ಬದಲಾಲೇನ ಇಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಇತ್ತು. ಇನ್ನು 9ನೇ ಪ್ರಶ್ನೆ, खेलने से धैर्य लगन आदि गुण का विकास होता है. इस वाक्य में ಪ್ರಯುಕ್ತ ವಿರಾಮ ಚಿಹ್ನೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಚಿಹ್ನೆ ಇದೆ. ಸೊ ಇದು ಯಾವ ಒಂದು ಲೇಖನ ಚಿಹ್ನೆ ಅಂತ ಕೇಳಿದರು. ಸೊ ಆಪ್ಷನ್ ಡಿ, ಅಲ್ಪ ವಿರಾಮ ಇಸ್ ದ ರೈಟ್ ಆನ್ಸರ್. ಸೊ ಇದು ಅರ್ಧ ವಿರಾಮ ಆಗ್ತದೆ, ಇದು ಪ್ರಶ್ನವಾಚಕ, ಇದು ಪೂರ್ಣ ವಿರಾಮ. ಸೊ ಇಲ್ಲಿ ಅಲ್ಪ ವಿರಾಮ ಕೇಳಿದರು. ಸೊ ಅಲ್ಪ ವಿರಾಮ ಅನ್ನೋದನ್ನು ನೀವು ಹಾಕಬೇಕಿತ್ತು. 8ನೇ ಪ್ರಶ್ನೆ, ಮೌಸಿ ಡ್ಯಾಶ್ ಅಂಕೆ ಝಲಕ ಉಟ್ಟಿ ರಿಕ್ತ ಸ್ಥಾನ ಮೇ ಅಪೇಕ್ಷಿತ ಪರಸರ್ಗ ಹೇ ಅಂತ ಕೇಳಿದ್ದಾರೆ. ಸೊ ಮೌಶಿ ಕಿ ಅಂಕೆ ಝಲಕ ಉಟ್ಟಿ, ಸೊ ಕಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಎಸ್, ಅನುರೂಪತೆಗೆ ಹೋಗೋಣ. ಇಲ್ಲಿ 4 ಪ್ರಶ್ನೆಗಳು ಬರ್ತವೆ, 2 ಗದ್ಯದಿರ್ತವೆ, 2 ಪದ್ಯದಿರ್ತವೆ. ಸೊ ಟೋಟಲಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ 4 ಈಸಿಯಾಗಿರ್ತಕ್ಕಂಥದ್ದೇ ಇರ್ತವೆ. ಸೊ ನೋಡಿ, 9ನೇ ಪ್ರಶ್ನೆ, ಸಹದೇವ ಮಾದ್ರಿಕಾ ಬೇಟ ಭೀಮ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸಹದೇವ ಮಾದ್ರಿಯ ಮಗನಾದರೆ ಭೀಮ್ ಅಂತಕ್ಕಂಥದ್ದು ಯಾರ ಮಗ, ಕುಂತಿಕಾ ಬೇಟ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಏಕ ಏಕ ಕತರಾ ಸೆ ದರಿಯಾ ಬನ್ ಜಾತಾ ಹೇ और एक एक राई मिलने से क्या बनता है, ಪರ್ಬತ್ ಅಂತ ನಾವೇನು ಮಾಡ್ಬೋದಪ್ಪ ಅಂದರೆ ಎಕ್ಸಾಕ್ಟಾಗಿ ಬರೀಬಹುದು. ಇನ್ನು ರಾತ್ ಚಾಂದ್ ದೀನ್ ಡ್ಯಾಶ್ ಅಂತ ಇದೆ. ಅಂದರೆ ರಾತ್ರಿ ಚಂದ್ರನ ಒಂದು ಪ್ರವೇಶ ಆಯ್ತಂದರೆ ಸೊ ದಿನದಲ್ಲಿ ಹಗಲಿನಲ್ಲಿ ಯಾರ್ದು ಅಂತ ಕೇಳಿದ್ದಾರೆ, ಸೂರ್ಯ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಮೇಲುಕೋಟೆ ಚಲುವರಾಯ ಸ್ವಾಮಿ ತಿರುಪತಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಮೇಲುಕೋಟೆಯಲ್ಲಿರ್ತಕ್ಕಂಥ ದೇವರು ಚಲುವರಾಯ ಸ್ವಾಮಿ, ಹಾಗಾದರೆ ತಿರುಪತಿಯಲ್ಲಿರೋದು ವೆಂಕಟಾಚಲಪತಿ ಅಂತ ಏನು ಮಾಡ್ಬೋದಪ್ಪ ಅಂತಂದರೆ ಬರೀಬಹುದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇಲ್ಲಿನೂ ಕೂಡ 4 ಪ್ರಶ್ನೆಗಳಿರ್ತಾವೆ, 2 ಗದ್ಯದಿರ್ತವೆ, 2 ಪದ್ಯದಿರ್ತವೆ. ವೆರಿ ಈಸಿನೇ ಇರ್ತದೆ. झंडा किससे बना ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈ झंडा बहन की पुरानी ओढ़नी से बना इस ದಿ ಆನ್ಸರ್. 14ನೇ ಪ್ರಶ್ನೆ, ಹಮಾರಾ ಕಾಮ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ನಮ್ಮ ಕೆಲಸ ಏನಾಗಬೇಕು, ಚಲನ ಹಮಾರಾ ಕಾಮ್ ಹೇ. ಸೊ ನಡೀತಕ್ಕಂಥದ್ದೇ ನಮ್ಮ ಜೀವನದಲ್ಲಿ ಯಾವತ್ತೂ ಮುನ್ನಡೆಯನ್ನು ಸಾಧಿಸಬೇಕು, ಮುನ್ನುಗ್ತಾ ಹೋಗಬೇಕು ಅನ್ನೋದೇ ನಮ್ಮ ಜೀವನದ ಆದ್ಯ ಕೆಲಸ ಆಗಬೇಕು ಅನ್ನೋದು ಇತ್ತು. 15ನೇ ಪ್ರಶ್ನೆ, ಹೇಮಾವತಿ ನದಿ ಕಹಾ ಬಹತಿ ಹೇ ಅಂತ ಕೇಳಿದ್ದಾರೆ. ಅಂದರೆ ಹೇಮಾವತಿ ನದಿ ಎಲ್ಲಿ ಹರಿತದೆ ಅಂತ ಕೇಳಿದ್ದಾರೆ.
ಸೊ ದ ರೈಟ್ ಆನ್ಸರ್ ಈಸ್ ಹೇಮಾವತಿ ನದಿ ನರಸೀಪುರ ಕೆ ಪಾಸ್ ಬಹತಿ ಹೇ ಅಂತ ಇತ್ತು. ಅಂದರೆ ನರಸೀಪುರದ ಸಮೀಪ ಏನಾಗ್ತದಪ್ಪ ಅಂದ್ರೆ ಹೇಮಾವತಿ ನದಿ ಹರಿತದೆ ಅಂತ ಇತ್ತು. ನೆಕ್ಸ್ಟ್ ಅಪ್ನೆ ಫಲ್ ಕೌನ್ ಖುದ್ ನಹಿ ಖಾತೆ ಹೈ ಅಂತ ಕೇಳಿದ್ದಾರೆ. ತಮ್ಮ ಹಣ್ಣನ್ನು ಸ್ವತಃ ತಾವೇ ತಿನ್ನೋದಿಲ್ಲ, ಅದೇ ಯಾರಪ್ಪ ಅಂದರೆ ಪೇಡ ಅಂದರೆ ಮರ. ಸೊ ಪೇಡ್ ಅಪ್ನೆ ಫಲ್ ಖುದ್ ನಹಿ ಖಾತೆ ಹೈ ಅಂತ ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ಸಲ್ಲಿ 4 ಗದ್ಯವಿರ್ತಾವೆ, 2 ಪದ್ಯವಿರ್ತಾವೆ, 2 ಪೂರಕ ಪಾಠದ್ದು ಇರ್ತಾವೆ. ಸೊ ಪ್ರಶ್ನೆ ನೋಡಿ, 17 ಬಹನ್ ಭಾई को कैसे विदा करती है ಅಂತ ಇತ್ತು. युद्ध जाते हुए राजकुमार को राजकुमारी जैसे विदा करती है वैसे ही बहन अपने भाई को विदा करती है ಅಂತ ಇತ್ತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್ बकासुर क्या काम करता था उसके बदले में वह क्या लेता था. ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದು ಕೂಡ ಬಂದರೆ ಬರ್ಬೋದು. बकासुर एकचक्र नगर के लोगों की रक्षा करता था और उसके बदले में एक गाड़ी अन्न, 2 भैंसे और 1 आदमी को लेता था ಅಂತ ಇತ್ತು. ಇನ್ನು 19ನೇ ಪ್ರಶ್ನೆ, ಬಾಬುಭಾಯಿನೇ ಕಿನಕಿನಸೆ ಮದತ್ ಮಾಂಗಿ ಅಂತ ಕೇಳಿದ್ದಾರೆ. ಅಂದರೆ ಈ ಬಾಬುಭಾಯಿ ಮರವನ್ನು ಹತ್ತಿದಾಗ ಆತ ಯಾರ ಒಂದು ಸಹಾಯವನ್ನು ಬೇಡ್ತಾನೆ ಅಂತ ಇತ್ತು. ಸೊ ಮೊದಲಿಗೆ ಏನು ಮಾಡ್ತಾನಪ್ಪ ಅಂದರೆ ಮಾಲಿಸೆ, ಆ ತೋಟದ ಮಾಲೀಕನದ್ದು, ಫಿರ್ ಊಂಟ್ ಸವಾರಸೆ, ಆಮೇಲೆ ಒಂಟೆ ಸವಾರನಿಗೆ, ಅಂತಮೇ ಘುಡ್ ಸವಾರಸೆ, ಕೊನೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆ ಕುದುರೆ ಸವಾರನ ಒಂದು ಸಹಾಯವನ್ನು ಬಾಬುಭಾಯಿ ಬೇಡ್ತಾನೆ ಅಂತ ಇತ್ತು. ನೆಕ್ಸ್ಟ್ ಕ್ವಶನ್, चलना हमारा काम है कविता की अंतिम पंक्तियों में कवि ने क्या संदेश दिया है. ಸೊ ಚಲನ ಹಮಾರ ಕಾಮ್ಯ ಅಂತಕ್ಕಂಥ ಪದ್ಯದ ಕಡೆಯ ಸಾಲುಗಳಲ್ಲಿ ಕವಿಯ ಸಂದೇಶ ಏನು. जीवन कभी रुका नहीं है, वह मंजिल की ओर बढ़ता ही जाता है. इस जीवन के सफ़र में कुछ लोगों ने निराशा होकर साथ छोड़ा और हार गए, लेकिन जो मंजिल तक रहे उनकी सफलता अविराम है. चलना ही हमारा काम है ಅಂತಕ್ಕಂಥದ್ದು ಬರೀಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆ. ಪ್ರಶ್ನೆ 21, मेहनत करने वाले मिलकर कदम बढ़ाते हैं तो क्या क्या हो सकता है ಅಂತ ಇದೆ. सो हम मेहनत करने वाले मिलकर कदम बढ़ाते हैं तो भी सागर भी रास्ता छोड़ देता है, पर्वत सिर झुकाते हैं, चाहे तो चट्टानों में राहें पैदा कर सकते हैं ಅಂತ ಇತ್ತು. इन सूर्य से हमें क्या क्या मिलता है. सूर्य से हमें ताप भी मिलता है और इसके साथ साथ प्रकाश भी मिलता है. इन कल्पना चावला बचपन में कैसी थी ಅಂತ ಕೇಳಿದ್ದಾರೆ. ಸೊ कल्पना चावला बचपन में कुशाग्र बुद्धि, दृढ़ निश्चयी, प्रतिभाशालिनी तथा मौनी थी. अथवा कल्पना चावला का देहांत कब और कैसे हुआ ಅಂತ ಇತ್ತು. फरवरी 2003 में अंतरिक्ष यान को अमेरिका की धरती पर उतरना था. अंतरिक्ष यान में विस्फोट होने के कारण कल्पना चावला का देहांत हुआ ಅಂತ ಇತ್ತು. इन प्रतिभागियों ने लड़के की मदद कैसे की ಅಂತ ಇತ್ತು. प्रतिभागियों ने एक पास के लड़के सब के लौटकर दोबारा खड़ा हो गए, उसके आंसू पूछे, धूल साफ करके उसकी मदद की ಅಂತಕ್ಕಂಥದ್ದನ್ನು ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. लास्ट इತ್ತು, दर्शकों की तालियां क्यों थमने की नाम ही नहीं ले रही थी. दौड़ की प्रतियोगिता में सबके सब प्रतिभागी विजयी हुए. दोस्ती का अनोखा दृश्य देखकर दर्शकों की तालियां थमने का नाम ही नहीं ले रही थी ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.